ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ವಿಜಯ್. ಈ ಒಂದು ಲಾಗ್ ಬಂದು ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ, ಸೊ ಆವಾಗ ನಾನು ಶೂಟ್ ಮಾಡಿ ಇಟ್ಕೊಂಡಿರೋಂಥ ಲಾಗು. ಕ್ರಿಸ್ಮಸ್ ಹಾಲಿಡೇಸ್ಗೆಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ವಯನಾಡು ಹೋಗೋಣ ಅಂದ್ಬಿಟ್ಟು ಲಾಸ್ಟ್ಗೆ ಪ್ಲ್ಯಾನ್ ಮಾಡಿದ್ವಿ. ನಾನು ಹೋಗಿದ್ದೀನಿ, ಬಟ್ ವಿಜಯ್ ಹೋಗಿಲ್ಲ. ಸೊ ಹಾಗಾಗಿ ಹೇಳು ಹೇಳು. ವಯನಾಡ್ ಹೋಗ್ತಾ ಇದೀವಿ. ವಯನಾಡ್ ಮಗ್ನೆ, ಮಂಡ್ಯ ಅಲ್ಲ. ಹಾಲಿಡೇಸ್ ಇದೆ, ಅವೆಲ್ಲ ಮಾತಾಡ್ಬಾರ್ದು. ಹಾಲಿಡೇಸ್ ಇದೆ, ಕ್ರಿಸ್ಮಸ್ ಹಾಲಿಡೇಸು. ಸೊ ಹಾಗಾಗಿ ಹೋಗ್ತಾ ಇದೀವಿ. ಮಾತಾಡು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದುವಿಗ್ನ ವೆಲ್ಕಮ್ ಮಾಡ್ದ. ಅವನು ಸ್ವಲ್ಪ ಮೈಂಡ್ ಆ ಕಡೆ ಈ ಕಡೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಮಾತಾಡ್ತಾನೆ, ಸ್ವಲ್ಪ ಆ ಕಡೆ ತಿರುಗ್ತಾ ಇದ್ದೇನೆ. ಸೊ ಮಕ್ಳಿಗೆಲ್ಲ ಲೀವ್ ಇದೆಯಲ್ಲ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ತುಂಬಾನೇ ಸೌಂಡ್ ಮಾಡ್ತಾರೆ ನೋಡಿ. ನಾವು ಬೆಳಗ್ಗೆ ಎಷ್ಟು 6 o'clock ಹೊರಟ್ವಿ. ನಾವು 12:30 ಅಷ್ಟರಲ್ಲಿ ಹೋಗ್ತೀವಿ, ರೀಚ್ ಆಗ್ತೀವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಹೋಗೋ ರೋಡಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಸೊ ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ. ಕೇರಳದಲ್ಲೆಲ್ಲ ಏನು ಮಾಡ್ತೀವಿ, ದುಬಿ ವಯನಾಡಲ್ಲಿ ಏನು ಮಾಡ್ತೀವಿ ಏನು ಅನ್ನೋದನ್ನ ಈ ಒಂದು ಲಾಗಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ ದುಬಿ. ಅಪ್ಪು ಇರುವ ನಿಮಿಷ. ದುಬಿ 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 ವಯನಾಡಲ್ಲಿ ಏನೇನೆಲ್ಲ ಮಾಡ್ತೀಯ ದುಬಿ? ಏನೇನು ಮಾತಾಡ್ತಾನೆ. ಮೂಡಿದ್ರೆ ಚೆನ್ನಾಗಿ ಮಾತಾಡ್ತಾನೆ ಲಾಗಲ್ಲಿ, ಇಲ್ಲಾಂದ್ರೆ ಅಷ್ಟೇ ಏನೇನೋ ಉಲ್ಟಾ ಪಲ್ಟಾ ಮಾತಾಡೋದು. ಎಲ್ಲಿ ಕಲ್ತ್ಕೊಂಡ ಮಾತುಕೊಳ್ಳೋದೇ ಗೊತ್ತಾಗಲ್ಲ. ಅಲ್ಲಿ ನೋಡಲಿ ಏನೇನೋ ಮಾಡುತ್ತೆ. ಸರಿ ಗಾಯ್ಸ್, ಇವಾಗ ನಾವು ಮುಂದೆ ಬ್ರೇಕ್ಫಾಸ್ಟ್ ನಿಲ್ಲಿಸ್ತೀವಿ. ಆಮೇಲೆ ನಾವು ಹಂಗೆ ಕಂಟಿನ್ಯೂ ಮಾಡ್ತೀನಿ ಕೇರಳದಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನ. ಸೊ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಗಾಯ್ಸ್, ದುವಿಗ್ ಗಾಡಿ ಓಡಿಸ್ತಾ ಇದ್ದಾನೆ. ಅದು ಬೆಲ್ಟ್ ನೋಡಿ ಹೆಂಗ ಹಾಕೋತಾ ಇದ್ದಾನೆ ಅಂತ. ಎಳೆಯಪ್ಪಿ ಬರುತ್ತೆ. ಹಾ, ವೆರಿ ಗುಡ್. ಆಯ್ತಾ? ಪಪ್ಪ ಬರೋಷ್ಟಲ್ಲಿ ನೀನು ಓಡಿಸ್ಕೊಂಡು ಹೋಗು. ಪಪ್ಪ ಬಂದ್ಮೇಲೆ ಕೊಡಲ್ಲ ಆಮೇಲೆ. ಈಗ ಹಾಕು, ಈಗ ಹಾಕಿ ಎಳ್ದಿದ್ದೀನಿ. ಹಾಕು, ಎಳ್ಕೊಂಬಂದು ಹಾಕೋದನ್ನ ಹಾಕು. ಹೇಳಕ್ ಬರ್ತಲ್ಲ ಅವನಿಗೆ. ಹಾಕು, ಪ್ರೆಸ್ ಮಾಡು. ವೆಯ್ಟ್ ಅಪ್ಪು. ಈಗ ಓಡಿಸು. ಸ್ಟಾರ್ಟ್ ಮಾಡಕ್ ಬರುತ್ತಾ ಗಾಡಿನ? ಬರುತ್ತಾ? ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ 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 ಅಪ್ಪ, ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀವಿ ನೀನು. ಎಲ್ಲ ಇರುತ್ತೆ. ಸೇಲ್ ಮಾಡೋದದು. ಸೇಲ್ ಮಾಡಕ್ ಬಂದಿರತ್ತೆ. ದುಬಿ ಇಷ್ಟೇನಾ? ಸಾಕಾಯ್ತಾ? ಊಟ ತಿನ್ಬೇಕಾ? ಸರಿ. ದುವಿಕ್ ನೋಡಿ ಗೈಸ್, ದುವಿಕ್ ಇಲ್ಲಿದ ನೋಡಿ. ಅಲ್ಲಿ ನೋಡ್ರು ಇಲ್ವಾ? ಬಾಯ್ 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 ಮಾಡೋದು ಅದಕ್ಕೆ. ಯಾಕ್ ದುವಿ ರೋಡಲ್ಲಿ ಕುತ್ಕೋಬಿಟ್ಟಿದ್ಯಾ? ದುವಿ ಯಾಕ್ ದುವಿ ರೋಡಲ್ಲಿ ಕೂತಿದ್ಯಾ? ಕೈ ಹಾಕ್ಬಿಡ್ತಾನೆ. ಹಾಯ್. ಏಕಿ ಬಟನ್ ದಬಾತೆ जा रही है. ದುವಿ ಅಲ್ಲಿ ನೋಡು, ಎಲಿಫೆಂಟ್ ಇದೆ ನೋಡು. ಎರಡಿದೆ ಅಲ್ಲ. ಇಲ್ಲಿ ಮಂಕಿನೂ ಅರ್ಥ ಐತೆ ನೋಡು. ಡೋರ್ ಕ್ಲೋಸ್ ಮಾಡಿ. ಡೋರ್ ಎಲ್ಲ, ವಿಂಡೋ ಎಲ್ಲ ಕ್ಲೋಸ್ ಮಾಡಿ. ವಿಂಡೋ ಎಲ್ಲ ಕ್ಲೋಸ್ ಮಾಡಿ. ಇಲ್ಲಿ ನೋಡು ಮಂಕಿ. ಎಲಿಫೆಂಟ್ ತೆಗಿ ಫಸ್ಟ್. ಇಲ್ಲಿ ನೋಡು ಮಂಕಿ ನಮ್ಮ ಹತ್ರ ಬರ್ತದೆ. ಮಂಕಿ ಡೈಲಿ ನೋಡ್ಬೋದು. ಎಲಿಫೆಂಟ್ ನೋಡು. ಬೇಬಿ ಎಲಿಫೆಂಟ್ ನೋಡು, ಒಂದು ಅಪ್ಪು ಒಂದು ದುಬಿ ಅಲ್ಲ. ವಾ, ಇನ್ನ ಮಾಡಬೇಕು. ಒಂದು ಎರಡು ಇತ್ತು. होंगे बाद में, मतलब अभी गए होंगे. बाय बाय. हाय. ಯಾಕೋ ದುಬಿ?
ನಿನ್ ಕೈ ಕಿತ್ ನಾವು ನನ್ನ ಸಪೋರ್ಟ್ ಮೇಲ್ಗಡೆ ಇದ್ದೆ ನನ್ನ ಕೈ ತೆಗ್ದೆ ಅಂದ್ಬಿಟ್ಟಾರಪ್ಪ ಅಂತ. ಸುಮ್ನೆ ಕುತ್ಕೋಬೇಕು ಗಲಾಟೆ ಮಾಡ್ಬಾರ್ದು. ಎಷ್ಟು ಕಿತ್ತಾಡ್ತೀರಾ, ಎಷ್ಟು ಟಾರ್ಚರ್ ಕೊಡ್ತೀರಪ್ಪ ನೀವು. ನಿಜವಾಗ್ಲೂ ತುಂಬಾ ಬೇಜಾರ್ ಮಾಡ್ತೀರಾ. ಸುಮ್ನೆ ಕುತ್ಕೊಳ್ಳೋದಿಲ್ಲ, ಕಿತ್ತಾಡ್ತಾನೆ ಇರ್ತೀರಾ, 1 ಸೆಕೆಂಡು ಕೂರಲ್ಲ ನೀವು. ಬಂಡೀಪುರ ಮೇಲೆ ಹೋಗಿದ್ರಿಂದ ಸೊ ತುಂಬಾ ಅನಿಮಲ್ಸ್ ಇತ್ತು. अब केरला स्टार्ट हो गया दिख रहा बोर्ड सारा केरला चेक करते हैं इसको स्मगलिंग का सामान तो नहीं है, ये अन्य तो नहीं है, प्लस हमने तो लेकर जा सकते अलाउड नहीं है उस दिन गोवा जाने के टाइम में. हाँ 1 बॉटल 2 बॉटल कुछ अलाउड कुछ लिमिट होता है 2 बॉटल का. उससे ज्यादा ये बोलो मैप बंद तो ये लॉटरी टिकट फेमस है क्या? हाँ लॉटरी टिकट हाँ अभी तक निकल के बस उसी में बस लोग लेते रहते हैं, हारते रहते हैं. ಸೊ ಕೇರಳ ಎಂಟ್ರಿ ಆದ್ವಿ ನಾವು. ಸೊ ನೀವು ಇಲ್ಲಿ ನೋಡ್ಬೋದು ಧುವಿಕೆ ಹೆಂಗೆ ಕುತ್ಕೊಂಡಿದ್ದಾನೆ ಅಂತ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಬೇಜಾರು ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದ. ಕೂಗಿದ್ರೂ ಮಾತಾಡ್ತಾ ಇರಲಿಲ್ಲ. ನಾನು ಅನ್ಕೊಂಡೆ ನಿದ್ದೆ ಮಾಡ್ತಾ ಇದ್ದಾನೆ ಅಂತ, ಬಟ್ ನಾಟಕ ಮಾಡ್ತಾ ಇದ್ದಾನೆ ನಿದ್ದೆ ಮಾಡೋ ರೀತಿ. ಗೈಸ್ ಫೈನಲಿ ಬಂದ್ವಿ ನಾವು ಇವಾಗ ವಯನಾಡ್ ಆಲ್ತೆರಾ ರೆಸಾರ್ಟ್ಗೆ. ಸೊ ತುಂಬಾನೇ ಹಾಟ್ ಇದೆ ಇಲ್ಲಿ, ತುಂಬಾ ಬಿಸಿಲಿದೆ. ಬಟ್ ಗೊತ್ತಿಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ ಏನು ಅನ್ನೋದು. ಇಷ್ಟೊಂದು ಬಿಸಿಲಿದ್ರೆ ನನಗೇನೋ ಬೆಂಗಳೂರು ಥರನೇ ಫೀಲ್ ಆಗ್ತಿದೆ. ಬೆಂಗಳೂರಲ್ಲಿ ಬೆಳಗ್ಗೆ ಸಂಜೆ ಬಿಸಿಲಿರ್ತಿತ್ತು, ಅಥವಾ ಚಳಿ ಇರ್ತಿತ್ತು, ಮಧ್ಯಾಹ್ನ ಬಿಸಿಲಿರ್ತಿತ್ತು. ಇಲ್ಲಿ ಎಲ್ಲೂ ಅಷ್ಟೇ ಬೆಳಗ್ಗೆ ಸಂಜೆ ಏನೋ ಗೊತ್ತಿಲ್ಲ. ಬಟ್ ಇವಾಗಂತೂ ತುಂಬಾ ಬಿಸಿಲಿದೆ. जो ड्राइविंग वाला बोट होता है. ಆ್ಯಕ್ಚುಲಿ ನಮ್ಗೆ ಏನಂದರೆ ರಿಲ್ಯಾಕ್ಸೇಷನ್ ಬೇಕಿತ್ತು. ಸೊ ಹಾಗಾಗಿ ನಾವು ರೆಸಾರ್ಟಿಗೆ ಬಂದಿರೋದು. ರೆಸಾರ್ಟ್ನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಏನೇನಿರುತ್ತೆ ಅದನ್ನೆಲ್ಲ ಎಂಟ್ರಿ ಮಾಡಿ ಅವ್ರ ಹತ್ರ ಕೀಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ರಿಸೆಪ್ಷನ್ ಹತ್ರ ಬಂದಿದ್ದೀವಿ. ಚೆನ್ನಾಗಿದೆಲ್ಲ ಅಪ್ಪು, ಅಲ್ಲ ನೋಡು ಎಷ್ಟು ಫ್ರೀ ಇದೆ. ತುಂಬ ಬಿಸಿಲಿತ್ತು. ಬಟ್ 2 ವೀಕ್ ಅದ್ರ ನಾನು ಜಂಪ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ. ಬಟ್ ಸ್ಲಿಪ್ಪರ್ ಹಾಕೊಂಡೇ ಹೋಗ್ತಾ ಇದ್ದ. ನಾವು ಸ್ಲಿಪ್ಪರ್ ಬಿಚ್ಚಿ ಹೋಗು ಅಂತ ಅಂದು, ಬಟ್ ಅವನು ಸ್ಲಿಪ್ಪರಲ್ಲೇ ಹೋದ. ಆಮೇಲೆ ಸ್ಲಿಪ್ಪರ್ ಬಿಚ್ಚಿ ಮತ್ತೆ ಹೋಗಿದ್ದ. ಅವಾಗ ಹೇಳ್ತಾ ಇದ್ದ ತುಂಬಾ ಬಿಸಿಲು ಮಮ್ಮಿ, ತುಂಬ ಸುಡ್ತಾ ಐತೆ ಮಮ್ಮಿ ಅಂತ ಹೇಳ್ತಾ ಇದ್ದ. ಅಪ್ಪು ಕೂಡ ಹೋಗ್ತಿದ್ದ ಚಿಕ್ಕ ಮಗು ಥರ. ಬೇಡ, ಸಂಜೆ ಸಂಜೆ ಆಟ ಆಡಿವಂತೆ ಸರಿನಾ. ಇವತ್ತು ರೆಸ್ಟ್ ಮಾಡೋಣ ಫುಲ್ಲು. ಕುತ್ಕೊಂಡೆ, ಅದು ಬಿಸಿ ಐತೆ. ಬಿಡು. ಸೊ ನೀವು ಇಲ್ಲಿ ನೋಡ್ಬೋದು ಇದೆಲ್ಲವುದು ಕೂಡ ಹ್ಯಾಂಡ್ ಮೇಡು. ಸೊ ಅದ್ರ ಹಿಂದೆನೇ ಪ್ರೈಸಸ್ನೆಲ್ಲ ಹಾಕಿದ್ದಾರೆ, ಯಾವುದು ಎಷ್ಟೆಷ್ಟು ಅಂತ. ಪರ್ಚೇಸ್ ಮಾಡೋದಿದ್ರೆ ಪರ್ಚೇಸ್ ಕೂಡ ಮಾಡ್ಬೋದು ನಾವಿಲ್ಲಿ. ಸೊ ರೂಮ್ ಕೀ ಕೊಟ್ಟಿದ್ದಾರೆ, ಹಾಗೆ ಲಗೇಜ್ ಕೂಡ ತೊಗೊಂಡೋಗಿ ಇಟ್ಟಿದ್ರು. ಹಾಯ್ ಗಾಯ್ಸ್, ಹಾಗೆ ಒಂದು ಕ್ವಿಕ್ಕಾಗಿ ಒಂದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದು ಹಾಲು. ಎಷ್ಟು ದೊಡ್ಡದಾಗಿದೆ ನೋಡಿ. ಒಂದು ವಿಲ್ಲಾದಲ್ಲಿ ಅಥವಾ ಒಂದು ಇಂಡಿಪೆಂಡೆಂಟ್ ಹೌಸ್ ಯಾವ ರೀತಿ ಇರುತ್ತೆ ಆ ರೀತಿ ನೋಡಿ ನೀವು ನೋಡ್ಬೋದು ಒಂದು ರೆಸಾರ್ಟಲ್ಲಿ. ಸೊ ಇದು ಹಾಲು, ಟಿ ವಿ ಎಲ್ಲ ಹಾಕಿದ್ದಾರೆ. ಸೊ ನಮ್ಮ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಅದಾದಮೇಲೆ ಇದು ವಾಶ್ರೂಮು. ಸೊ ನೀವಿಲ್ಲಿ ನೋಡ್ಬೋದು. ಸೊ ವಾಶ್ರೂಮು, ಇಲ್ಲಿ ಬಾತ್ ಟಬ್ ಇದೆ. ದುವಿ ಅಪ್ಪು ಇಬ್ಬರು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಬಾತ್ ಟಬ್ಬಲ್ಲಿ ಸ್ನಾನ ಮಾಡೋದಕ್ಕೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಪ್ಲಾಂಟ್ಸ್ ಎಲ್ಲ ಇಟ್ಟಿರೋದು ಒಳಗಡೆ ಎಲ್ಲ, ರೂಮ್ ಒಳಗಡೆ. ಸೊ ಇದಾದಮೇಲೆ ಇಲ್ಲಿ ಹ್ಯಾಂಡ್ ವಾಶ್ ಇದೆ. ಆಮೇಲೆ ಇಲ್ಲಿಂದ ಬ್ಯಾಲ್ಕನಿ ಇದೆ ನೋಡ್ಬೋದು. ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಾಣ್ತಾ ಇದೆ ಅಲ್ಲಿ. ಸೊ ನೋಡ್ಬೋದು ಸುತ್ತ ಸಖತ್ತಾಗಿದೆ. ಸೊ ಬನ್ನಿ ಇವಾಗ ರೂಮಿಗೆ ಹೋಗೋಣ. ಇದು ಬಂದು ನಮ್ಮದು ರೂಮು. ಅಂದರೆ ಇವಾಗ ಸದ್ಯಕ್ಕೆ ನಾವೇನು ವಯನಾಡಿಗೆ ಬಂದಿದ್ದೀವಿ, ಅಲ್ಲಿ ಒಂದು 3 ಡೇಸು ಸ್ಟೇ ಆಗ್ತೀವಿ ಇಲ್ಲಿ. ಸೊ ಆ ಒಂದು ರೂಮು ತುಂಬಾ ಚೆನ್ನಾಗಿದೆ ಅಲ್ಲ. ಕೆಳಗಡೆ ಎಲ್ಲ ನೋಡ್ಬೋದು ಕಲ್ಲು ಹಾಕ್ಬಿಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಏನೋ ಒಂಥರ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿಂದನೂ ಕೂಡ ನಾವು ಇಲ್ಲಿ ನೋಡ್ಬೋದು
ಇಲ್ಲಿಂದನೂ ಕೂಡ ನಾನು ಅವಾಗ ಏನು ತೋರಿಸ್ದೆ ಹಾಲಿಂದ ಬಂದಾಗ ಅದೇ ಬ್ಯಾಲ್ಕನಿಗೆ ಇಲ್ಲಿಂದನೂ ಕೂಡ ಹೋಗ್ಬೋದು, ನೀವು ನೋಡ್ಬೋದು. ಸೊ ಏನೋ ಲಾಕ್ ಆಗಿದೆ ಅನಿಸುತ್ತೆ, ಬರ್ತಾ ಇಲ್ಲ. ಸೊ ಆ ಬ್ಯಾಲ್ಕನಿಗೆ ಹೋಗ್ಬೋದು ನಾವು ಇಲ್ಲಿಂದನೂ. ಆ್ಯಕ್ಚುಲಿ ಓಪನ್ ಆಗ್ತಿಲ್ಲ. ಸೊ ಇದು ಬ್ಯಾಲ್ಕನಿ ಓಪನ್ ಆಗ್ತಿಲ್ಲ. ಸೊ ಏನೋ ಲಾಕ್ ಆಗಿದೆ, ವಿಜಯ್ ಬಂದಮೇಲೆ ನೋಡೋಣ ಅಂತ. ಸೊ ನೀವು ನೋಡ್ಬೋದು ಚಿಕ್ಕದಾಗಿ ಒಂದು ಮಿರರ್ ಇದೆ, ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ನೋಡಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಆಮೇಲೆ ಇವತ್ತು ಫುಲ್ಲು ರೆಸ್ಟ್ ಮಾಡಿಕೊಂಡು ನಾಳೆ ಸ್ವಲ್ಪ ಸುತ್ತಾಡ್ತೀವಿ. ಸುತ್ತಾಡಲಿಲ್ಲ ಅಂದ್ರೂ ಏನೂ ಅನಿಸಲ್ಲ, ಯಾಕೆಂದರೆ ರೆಸಾರ್ಟಲ್ಲೇ ಎಲ್ಲ ಇದೆ, ಫಿಶಿಂಗ್ ಇದೆ ಮತ್ತು ಬೋಟಿಂಗ್ ಇದೆ, ಎಲ್ಲ ಇದೆ, ಎಲ್ಲ ಇನ್ಕ್ಲೂಡೆಡು. ಸೊ ಇಲ್ಲೇ ಎಂಜಾಯ್ ಮಾಡಿದ್ರೆ ಮಾಡ್ತೀವಿ, ರೆಸಾರ್ಟಲ್ಲೇ ರೆಸ್ಟ್ ಮಾಡ್ಬೇಕಂತಲೇ ಬಂದಿರೋದು ನಾವು. ಸೊ ವಿಜಯ್ಗೂ ಆಫೀಸ್ ವರ್ಕು ಅದು ಇದು ಎಲ್ಲ ಇದೇ ಇರುತ್ತಲ್ಲ, ಮಕ್ಕಳು ಸ್ಕೂಲಿಂದ ಸ್ವಲ್ಪ ರೆಸ್ಟ್ ಬೇಕಲ್ಲ. ಸೊ ಹಾಗಾಗಿ ಇವತ್ತು ರೆಸ್ಟ್ ಮಾಡ್ಕೊತೀವಿ, ನಾಳೆ ಆದರೆ ಸುತ್ತಾಡ್ತೀವಿ, ಇಲ್ಲಾಂದರೆ ರೆಸಾರ್ಟಲ್ಲೇ ಎಂಜಾಯ್ ಮಾಡಿ 3 days 4 days ಹೋಗ್ತೀವಿ. ಸೊ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ. ಈ ಒಂದು ರೆಸಾರ್ಟಲ್ಲಿ ಕಾಸ್ಟ್ಲಿಯೆಸ್ಟ್ ರೂಮ್ ಅಂದರೆ ಇದೊಂದೇ, ಇನ್ನೆಲ್ಲದೂ ಕೂಡ ಚಿಕ್ಕ ರೂಮು, ಚಿಕ್ಕ ಬ್ಯಾಲ್ಕನಿ, ಹಾಲೆಲ್ಲ ಬರೋದೇ ಇಲ್ಲ. ಒಂದು ರೂಮು ಒಂದು ಬ್ಯಾಲ್ಕನಿ ಇರುತ್ತೆ ಅಷ್ಟೇ. ಬಟ್ ನಮ್ಗೆ ಯಾವಾಗ ಗೊತ್ತಾಯಿತು ಅಂದರೆ ಫುಲ್ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ಸೊ ಆವಾಗ ನಮಗಿದೆಲ್ಲ ಗೊತ್ತಾಯಿತು. ನಾವು ಚಿಕ್ಕದು ಮಾಡ್ಕೋಬೋದಿತ್ತು, ಬಟ್ ಏನಪ್ಪ ಅಂತ ಅಂದರೆ ನ್ಯೂ ಇಯರು ಮತ್ತು ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಎಲ್ಲದೂ ಕೂಡ ಬುಕ್ಕಿಂಗ್ ಆಗೋಗಿತ್ತು. ನಮ್ಗೆ ಯಾವುದೂ ಕೂಡ ಬುಕ್ಕಿಂಗ್ ಸಿಗಲಿಲ್ಲ. ಸಿಕ್ಕಿದ್ದು ಇದೊಂದೇ. ಅದರಲ್ಲೂ ನಾವು ನ್ಯೂ ಇಯರು ಇನ್ 2 days ಐತೆ. ನನಗೆ ಇವತ್ತು ನೈಟು ನಾವು ರೂಮ್ನ ಬುಕ್ ಮಾಡಿ ನೆಕ್ಸ್ಟ್ ಡೇ ನಾವು ಹೋಗಿದ್ದು, ಅದರ ನೆಕ್ಸ್ಟ್ ಡೇ ನ್ಯೂ ಇಯರೇ ಇತ್ತು. ಸೊ ಹಾಗಾಗಿ ನಮಗೆ ತುಂಬ ಕಾಸ್ಟ್ಲಿ ಬಿತ್ತು ಈ ಒಂದು ರೂಮು. ನ್ಯೂ ಇಯರ್ ಟೈಮ್ ಇರೋದ್ರಿಂದ ಒಂದು ರೀಸನ್ ಆದರೆ ಮತ್ತೆ ತುಂಬ ದೊಡ್ಡ ರೂಮ್ ಇತ್ತು. ಸೊ ಹಾಗಾಗಿ 2 ರೀಸನ್ ಇರೋದ್ರಿಂದ ನಮಗೆ ತುಂಬ ಕಾಸ್ಟ್ಲಿ ಆಯಿತು ಈ ಒಂದು ರೂಮ್ ಅಂತ ಅನ್ನಿಸ್ತು. 3 nightsಗೆ ನಮಗೆ 40,000 ಆಯಿತು, ಇನ್ಕ್ಲೂಡೆಡ್ 2 times ಫುಡ್ಡು, ಅಂದರೆ ದಿನದಲ್ಲಿ 2 ಟೈಮು ಇನ್ಕ್ಲೂಡೆಡ್ ಫುಡ್ ಇತ್ತು. 1 time ನಾವು ದುಡ್ಡು ಕೊಟ್ಟು ತಿನ್ನಬೇಕಿತ್ತು ರೆಸಾರ್ಟಲ್ಲೇ ಇರೋದಿದ್ರೆ, ಇಲ್ಲ ಆಚೆ ಎಲ್ಲಾದರೂ ಸುತ್ತಾಡೋಕೆ ಹೋಗೋದಿದ್ರೆ ಅಲ್ಲಿ ತಿನ್ಕೊಂಬರ್ಬೋದಿತ್ತು. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಈ ನೈಟು ಡಿನ್ನರ್ ಮಾತ್ರ ತೊಗೊಂಡಿದ್ವಿ ಇಲ್ಲಿ. ಮಧ್ಯಾಹ್ನ ಎಲ್ಲಾದರೂ ಆಚೆ ಹೋದರೆ ಅಥವಾ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡೋಣ ಕೇರಳ ಫುಡ್ನ ಅಂದ್ಬಿಟ್ಟು ನಾವು ಈ ರೀತಿ ತೊಗೊಂಡಿದ್ವಿ. ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗೆ ರೆಸಾರ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಮಕ್ಳಿಗೆ ಆಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಎಲ್ಲ ರೀತಿಯ ಆ್ಯಕ್ಟಿವಿಟೀಸು ಕೂಡ ಇತ್ತು. ನಮ್ಗೆ ವರ್ತ್ ಅಂತಲೇ ಅನ್ನಿಸ್ತು. ಬಟ್ ಏನಪ್ಪ ಅಂತ ಅಂದರೆ ಕ್ಲೈಮೇಟ್ ಅಂತೂ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಾಹ್ನ ಟೈಮ್ ತುಂಬಾ ಬಿಸಿಲಿರುತ್ತೆ, ಅಲ್ಲಿ ನಾವು ಹೋದಾಗ್ಲೂ ಅಷ್ಟೇ ತುಂಬಾ ಬಿಸಿಲಿತ್ತು. ಬಟ್ ಬೆಂಗಳೂರಲ್ಲಿ ತಣ್ಣಗೆ ಗಾಳಿನಾದರೂ ಬರುತ್ತೆ, ಸ್ವಲ್ಪ ಚಳಿನಾದರೂ ಇರುತ್ತೆ. ನಾವು ಅಂದ್ಕೊಂಡ್ವಿ ಗ್ರೀನರಿ ಮಧ್ಯದಲ್ಲಿ ವಯನಾಡು ಹೋದರೆ ತುಂಬ ಚಳಿ ಇರುತ್ತೆ, ತುಂಬ ಕ್ಲೈಮೇಟ್ನೆಲ್ಲ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ನಮಗೇನಪ್ಪ ಅನಿಸಿದ್ದು ಅಂದರೆ ಬೆಂಗಳೂರಲ್ಲೇ ಯಾವುದಾದ್ರೂ ಒಂದು ರೆಸಾರ್ಟ್ಗೆ ಹೋಗಿದ್ರೆ ತುಂಬ ಚೆನ್ನಾಗಿ ಕ್ಲೈಮೇಟ್ನೆಲ್ಲ ಎಂಜಾಯ್ ಮಾಡ್ಬೋದಿತ್ತು. ಇಲ್ಲಿ ಏನೇ ಬಿಸಿಲಿದ್ರೂ ನಮಗೆ ಚಳಿ ಥರನೇ ಕ್ಲೈಮೇಟ್ ಇರುತ್ತೆ ಬೆಂಗಳೂರಲ್ಲಿ. ಸೊ ವೆದರ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು. ಅಲ್ಲಿ ಅಷ್ಟೊಂದು ಗ್ರೀನರಿ ಇದ್ರೂ ಸ್ವಲ್ಪನೂ ಒಂದು ಗಾಳಿ ಕೂಡ ಬರ್ತಿರ್ಲಿಲ್ಲ, ಅಲ್ಲಿ ತುಂಬ ಸೆಕೆ ಅನ್ನಿಸ್ತಿತ್ತು. AC ಹಾಕ್ಕೊಂಡು ರೂಮಲ್ಲಿ ಕುತ್ಕೋತಿದ್ವಿ. AC ಗಾಳಿ ಕುಡಿಯೋದಕ್ಕೆ ನಾವು ವಯನಾಡು ಹೋಗ್ಬೇಕಿತ್ತ ಅಂತ ಅನ್ನಿಸ್ಬಿಡ್ತು. ನಮ್ಮ ಬೆಂಗಳೂರೇ ಬೆಟರ್ ಇತ್ತಲ್ಲಪ್ಪ, ಆ ಒಳಗಡೆ ರೂಮ್ ಒಳಗಡೆ ಅಥವಾ ನಾವು ಮನೆ ಒಳಗಡೆ ಇದ್ರೇ ಇಷ್ಟು ಚಳಿ ಈ ಥರ ಆಗ್ತಾ ಇರುತ್ತೆ ಅಂತ ಅನ್ನಿಸ್ಬಿಡ್ತು. ಬಟ್ ಇಲ್ಲೇ ಎಲ್ಲಾದರೂ ಹೋಗ್ಬೋದಿತ್ತು ಅಂತ ಅನ್ನಿಸ್ತು ನಮಗೆ ಫೈನಲಿ. ಆಮೇಲೆ ಅವನು ಮಲಗಿಸ್ಕೊಳ್ಳೋ ದುವಿ ಅಪ್ಪು ಅನ್ನೋದೇ ಆಗುತ್ತೆ. ದುವಿ ಕರೆದಾಗ ಅಪ್ಪು ಕರೆಯೋದು, ಅಪ್ಪು ಕರೆದಾಗ ದುವಿ ಕರೆಯೋದು. ಕಣ್ಬಿಡಕ್ಕಲ್ಲ, ಸಂಜೆ ಆಟಾಡಿ ಒಂದು ಬಾ ಮಲ್ಕೊಂಡು, ಬಿಸಿಲಿದೆ ತುಂಬ. अभी धूप है अपू, फायदा नहीं, अभी धूप है, फायदा नहीं है. ಚಪ್ಪಲಿ ಎತ್ಕೊಂಡು ಓಡ್ಬಿಡ್ತಾ ಇದ್ದಾರೆ ಕಳ್ಳ. ಹೊಡ್ಕೊಂಡ ಇವಾಗ ಓಡ್ ಬರೋ ತನಕ ನೋವಿಲ್ಲ ಇವನಿಗೆ, ಇವಾಗ ನೋಯ್ತೈತೆ ನೋಡು ಕಳ್ಳ ನಾಡ್ಕ. ಅಲ್ಲಿಂದ ಓಡ್ ಬಂದ ಅಲ್ಲಿವರೆಗೂ ಇಲ್ಲ, ನೀನ್ ಚಪ್ಪಲಿ ತೊಡಾಗ ಅಲ್ಲಿವರೆಗೂ ಹಾಕೋವರೆಗೂ ಅವ್ರಿಗೆ ನೋವೇ ಇಲ್ಲ, ಇವಾಗ ಮಾತ್ರ ನೋಯ್ತೈತೆ. ಏನ್ ಮಾಡ್ತಿದ್ದೀರಾ? ಕಾಫಿ ಟೀ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಂಜೆ ಮಾಡ್ಕೊಳ್ಳೋಣ ಬೇಕಿದ್ರೆ. ಓಕೆ, ಖರ್ಚೀಫ್ ನೋಡು, ಗೊಣ್ಣೆ ಖರ್ಚೀಫು. ಯಪ್ಪ ದೇವ್ರ ಹೆಂಗಿಟ್ಟಿದ್ದೀರಾ. ಸಂಜೆ ಇವಾಗ ಊಟ ಮಾಡೋಣ ಸರಿನಾ, ಸಂಜೆ ಟೀ ಕುಡಿಯೋಣ. ಇವಾಗ ಊಟನ ಆರ್ಡ್ರ್ ಮಾಡಿದೀವಿ. ಇವಾಗ
ಅಪ್ಪು ಆಚೆ ಹೋಗ್ಬಿಟ್ಟಿದ್ದಾನೆ, ನಮ್ಗೆ ಹೊಟ್ಟೆ ಹಶ್ವಾಗ್ತಾ ಇದೆ ತುಂಬ. ಅವನು ಫುಲ್ ರೆಸಾರ್ಟ್ ಎಲ್ಲ ರೌಂಡ್ ಹಾಕೊಂಬರ್ತೀನಿ ಅಂತ ಹೋಗಿದ್ದಾನೆ. ಸೊ ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಎರಡೇ ಕರಿ ಸಾಕ? ಎರಡೇ ಕರಿ ಸಾಕ? सारा फट जाएगा ना, सारा ठंडा हो जाएगा, खा नहीं पाएंगे फिर। ಓಪನ್ ಮಾಡ್ಬೋದು, ತಣ್ಣಗಾಗುತ್ತೆ ಮಗನೇ, AC ಇದೆಯಲ್ಲ. ಸೊ ಗೈಸ್ ಇವಾಗ ಊಟ ಫಿನಿಶ್ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಸೊ ಇವಾಗ ನಾವು ಊಟ ಮಾಡಬೇಕು, ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ. ಇಲ್ಲಿಗೆ ಈ ಒಂದು ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಎಲ್ಲ ಮಾಡಿಕೊಂಡು ಏನೇನೆಲ್ಲ ಮಾಡಿದ್ವಿ ರೆಸಾರ್ಟಲ್ಲಿ ಅನ್ನೋದನ್ನು ನೆಕ್ಸ್ಟ್ ಬರೋಂಥ ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.